ಬಸ್ಗೆ ಬೆಂಕಿ ಹತ್ತಿರೋ ಪ್ರಕರಣದಲ್ಲಿ ಈಗ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿದ್ದಾರೆ. ಬೆಂಗಳೂರಿನಲ್ಲಿ ಎಲೆಕ್ಟ್ರಿಕಲ್ ಬಸ್ಗೆ BMTC ಬಸ್ಗೆ ಬೆಂಕಿಗೆ ಆಹುತಿಯಾಗಿತ್ತು. ಆ ಕೇಸಿಗೆ ಸಂಬಂಧಪಟ್ಟಂತೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಸ್ ಹೊತ್ತಿ ಉರಿಯಲು ಕಾರಣ ಏನು ಅಂತ ವರದಿಯನ್ನು ಕೇಳಿದ್ದೀನಿ. 750ಕ್ಕೂ ಹೆಚ್ಚು ಎಲೆಕ್ಟ್ರಿಕ್ ಬಸ್ಗಳು ಸಂಚಾರ ಮಾಡ್ತಿವೆ. MD ಬಳಿ ವರದಿಯನ್ನು ತರಿಸ್ಕೊಳ್ತೀನಿ ಅಂತ ಸಚಿವರು ಹೇಳಿದ್ದಾರೆ. ಗೊತ್ತಿಲ್ಲ, ಅವಾಗವಾಗ ಇಂಥ ಪ್ರಕರಣಗಳು ಆಗ್ತಾ ಇವೆ, ಅದೇನು ಅಂತ ಗೊತ್ತಾಗ್ತಾ ಇಲ್ಲ. ಇವತ್ತು ಬೇರೆ ಶಿವಮೊಗ್ಗದಲ್ಲೊಂದು ಪ್ರಕರಣ ಆಗಿದೆ, ಬಸ್ಗೆ ಬೆಂಕಿ ಹತ್ತಿರೋದು. ಯಾಕೆ ಹತ್ತಿದೆ, ಏನಾಗಿದೆ, ಇವೆಲ್ಲವೂ ಕೂಡ ಮಾಹಿತಿಯನ್ನು ಪಡ್ಕೊಳ್ತೀನಿ ಅಂದಿದ್ದಾರೆ. ಹೊಸ ಬಸ್ಸಸ್ಸು ಏನಾಗಿದೆ ಅಂದರೆ ನಾವು ಬಾಡಿಗೆ ಕೊಟ್ಟಿರೋದು, ಅದು ನಮ್ಮ ಸ್ವಂತ ಬಸ್ ಇಲ್ಲ. ಎಲೆಕ್ಟ್ರಿಕ್ ಬಸ್ಸಸ್ಸು ಅದೆಲ್ಲ ಕೇಂದ್ರ ಸರ್ಕಾರದ ನೀತಿ ಪ್ರಕಾರ ಅವರು ಸಬ್ಸಿಡಿ ಕೊಡ್ತಾರೆ. ಆಮೇಲೆ GCC ಮಾಡಲಲ್ಲಿ ಟಾಟಾ ಅವರು ಮತ್ತು ಲೇಲ್ಯಾಂಡ್ ಅವರು ಓಡಿಸ್ತಾರೆ. ಅದರ ಬಗ್ಗೆ ಮಾಹಿತಿ ನಾನು ಇದರಲ್ಲಿ ಬ್ಯುಸಿ ಇದೆ, ತಿಳ್ಕೊಳ್ಳಿಲ್ಲ. ನಾನೀಗ MD ಅವ್ರ ಹತ್ರ ಮಾತಾಡಿ ತಿಳ್ಕೊಳ್ತೀನಿ. ಆ ರೀತಿ ಆಗಬಾರ್ದು. ಇನ್ನೊಮ್ಮೆ ಅವರು ಯಾರ್ಯಾರು ಕಾಂಟ್ರಾಕ್ಟ್ ನೋಡಿದಾರಲ್ಲ ಬಸ್ಸಸ್ಸು, ಅವರಿಗೆಲ್ಲ ಸೂಚನೆ ಕೊಟ್ಟು ಮುಂದಕ್ಕೆ ಈ ರೀತಿ ಅಹಿತಕರ ಘಟನೆಗಳು ಆಗದ ರೀತಿ ನೋಡ್ಕೋಬೇಕು ಅಂತ ಅವ್ರಿಗೆ ಸೂಚನೆ ಕೊಡ್ತೀನಿ. ಬರುತ್ತೆ, ಇನ್ನು 909 ಬಸ್ ಬರಬೇಕು. ಈ ಒಂದು 750 ಓಡ್ತಾ ಇದೆ, ಇನ್ನು 909 ಬಸ್ ಬರಬೇಕು. ಇದು ಎಲೆಕ್ಟ್ರಿಕ್ ಬಸ್ಸಸ್ ಉದ್ದೇಶ ಏನಂದರೆ ಪೊಲ್ಯೂಷನ್ ಕಡಿಮೆ ಆಗಬೇಕು ಅಂತ. ಆ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಕೂಡ ಸ್ವಲ್ಪ ಹೆಚ್ಚು ಒತ್ತು ಕೊಡ್ತಾ ಇದೆ. ಏನಂದರೆ ಕೇಂದ್ರ ಸರ್ಕಾರ ಪ್ರೈವೇಟವ್ರಿಗೆ ಸಬ್ಸಿಡಿ ಕೊಡೋ ಬದಲು ನಮ್ಮ BMTCಗೆ KSRTCಗೆ ಕೊಟ್ಬಿಟ್ರೆ ಬಸ್ಸು ನಮ್ಮದಾಗುತ್ತೆ. ಈಗ ಅವ್ರ ಹತ್ರ ನಾವು ಬಾಡಿಗೆಗೆ ತೊಗೊಂಡು ನಾವು ಓಡಿಸ್ಬೇಕು. ಸೂಚನೆ ಕೊಡ್ತೀರಾ ಸರ್ ಈ ಥರದೊಂದು ಘಟನೆಗಳಾದಾಗ? ಇಲ್ಲ, ಈ ಥರದ ಲಾಸ್ಟ್ ಟೈಮು ಅಷ್ಟೇ ಒಂದು ಬಸ್ಸು ಇದಾಯ್ತಲ್ಲ, ಅದು ಆ ಸಂದರ್ಭದಲ್ಲೂ ಹೇಳಿದ್ದೆ. ನಮ್ಮಲ್ಲೆಲ್ಲ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಅದ್ರ ಕೂಡ 25-26 ಸಾವಿರ ಬಸ್ ಇದೆಯಲ್ಲ. ಬೆಂಗಳೂರಿನಲ್ಲಿ ಭಾರಿ ಮಳೆಯ ನಡುವೆ ಒಂದು ಭಾರಿ ದುರಂತ ತಪ್ಪಿರುವಂಥದ್ದು. ಹೆಬ್ಬಾಳದ ರಿಂಗ್ ರಸ್ತೆಯಲ್ಲಿ BMTC ಅಂದರೆ ಎಲೆಕ್ಟ್ರಾನಿಕ್ BMTC ಬಸ್ಸು ಒತ್ತಿ ಉರಿದಿರುವಂಥ ಘಟನೆ ನಡೆದಿರುವಂಥದ್ದು. ಸುಮಾರು ರಾತ್ರಿ 11:30 ಸುಮಾರಿಗೆ ನಾಗವಾರದಿಂದ ಹೆಬ್ಬಾಳ ಕಡೆಗೆ ಹೋಗ್ತಿದ್ದಂಥ ಎಲೆಕ್ಟ್ರಿಕ್ ಬಸ್ ಏನಿದೆ, ಇಲ್ಲಿನ ಸರ್ವಿಸ್ ರಸ್ತೆಯಲ್ಲಿ ಬರುತ್ತೆ. ಅಂದರೆ ಆ ಸಂದರ್ಭದಲ್ಲಿ ಜೋರಾಗಿ ಮಳೆ ಬೀಳ್ತಾ ಇರುತ್ತೆ. ಮಳೆ ಬಿದ್ದ ಪರಿಣಾಮವಾಗಿ ಸರ್ವಿಸ್ ರಸ್ತೆಯಲ್ಲಿ ಎಲೆಕ್ಟ್ರಿಕ್ ಬಸ್ ಬರ್ತಾ ಇರುತ್ತೆ. ಈ ಬಂದಂಥ ವೇಳೆಯಲ್ಲಿ ಏಕಾಏಕಿ ಬಸ್ನಲ್ಲಿ ಹೊಗೆ ಕಾಣಿಸ್ಕೊಂಡಿತ್ತು. ಹೊಗೆ ಕಾಣಿಸ್ಕೊಂಡ ತಕ್ಷಣಕ್ಕೆ ಕಂಡಕ್ಟರ್ ಅಲರ್ಟ್ ಆಗಿ ಪ್ರಯಾಣಿಕರು ಏನಿದ್ರು, ಒಂದು ಸುಮಾರು 20 ಜನ ಪ್ರಯಾಣಿಕರಿದ್ರು ಅಂತ ಹೇಳಲಾಗ್ತಾ ಇರುವಂಥದ್ದು. ಎಲ್ಲ ಪ್ರಯಾಣಿಕರನ್ನು ಕೂಡ ತಕ್ಷಣಕ್ಕೆ ಕೆಳಗಡೆ ಇಳಿಸ್ತಾರೆ. ಕೆಳಗಡೆ ಇಳಿಸಿದ ಕೆಲವೇ ಕ್ಷಣಗಳಲ್ಲಿ ಬಸ್ಸು ಸಂಪೂರ್ಣವಾಗಿ ಜೋರಾಗಿ ಉರಿಯೋಕ್ಕೆ ಶುರುವಾಗುತ್ತೆ. ಉರಿದ ಪರಿಣಾಮವಾಗಿ ಸಂಪೂರ್ಣವಾಗಿ ಕರಕಲಾಗಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಈ ಬಸ್ಸಲ್ಲಿ ಏನೂ ಉಳಿದಿಲ್ಲ, ಅಷ್ಟರ ಮಟ್ಟಿಗೆ ಸಂಪೂರ್ಣವಾಗಿ ಆ ಬಸ್ಸು ಸುಟ್ಟು ಕರಕಲಾಗಿರುವಂಥದ್ದು. ಇನ್ನೂ ಕೂಡ ಹೊಗೆ ಹೋಗ್ತಾ ಇರುವಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ಬೋದು. ಅದ್ರ ಪರಿಣಾಮವಾಗಿ ಏನು ರಿಂಗ್ ರಸ್ತೆ ಏನಿದೆ, ರಿಂಗ್ ರಸ್ತೆಯಲ್ಲಿ ಸಂಪೂರ್ಣವಾಗಿ ಸುಮಾರು 5-6 ಕಿಲೋಮೀಟರ್ಗಳಷ್ಟು ಸಂಪೂರ್ಣವಾಗಿ ಜಾಮ್ ಆಗಿದೆ. ಮತ್ತೊಂದು ಕಡೆ ಪ್ರಯಾಣಿಕರೆಲ್ಲ ಸೇಫು ಅನ್ನೋದೊಂದು ಇಲ್ಲಿ ಸಂತಸದ ವಿಚಾರ. ಬಿಟ್ಟರೆ ಈ ಬಸ್ಸೇನು ಎಲೆಕ್ಟ್ರಿಕ್ ಬಸ್ಸೇನು ಇಷ್ಟರ ಮಟ್ಟಿಗೆ ಸುಟ್ಟು ಕರಕಲಾಗಿದೆ ಅನ್ನೋದ್ರೆ ನಿಜಕ್ಕೂ ಆತಂಕಕಾರಿ ವಿಚಾರ. ಯಾಕೆಂತಂದರೆ ಇಷ್ಟರ ಮಟ್ಟಿಗೆ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಎಲೆಕ್ಟ್ರಿಕ್ ಬಸ್ಗಳು ಜಾಸ್ತಿ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಇಷ್ಟರ ಮಟ್ಟಿಗೆ ಒಂದು ಬಸ್ಸು ಸಂಪೂರ್ಣವಾಗಿ ಸುಟ್ಟು ಕರಕಲಾಗುತ್ತೆ ಅಂದರೆ ಯಾವ ಕಾರಣಕ್ಕಾಗಿರ್ಬೋದು ಅನ್ನೋದ್ರ ಬಗ್ಗೆ ಈಗ ಏನು ಅಗ್ನಿಶಾಮಕ ವಾಹನಗಳು ಕೂಡ ಸ್ಥಳಕ್ಕೆ ಬಂದು ಇವಾಗ